ನಮಸ್ಕಾರ ಸ್ನೇಹಿತರೆ, ಎಲ್ಲ ಪಿಂಚಣಿದಾರರಿಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿರತಕ್ಕಂಥದ್ದು. ಹೌದು ಸ್ನೇಹಿತರೆ, ಯಾರ್ಯಾರು ಅಂಗವಿಕಲರಿದ್ದೀರಿ, ಯಾರು ವಿಧವಾ ಮಹಿಳೆಯರಿದ್ದೀರಿ, ಯಾರು ಹಿರಿಯ ವ್ಯಕ್ತಿಗಳಿದ್ದೀರಿ, ಸೊ ನೀವೆಲ್ಲರೂ ಕೂಡ ಪಿಂಚಣಿಯನ್ನು ಪಡಿತಾ ಇರ್ತೀರಿ, ಹೌದಲ್ವಾ? ಸಂಧ್ಯಾ ಸುರಕ್ಷಣಾ ಯೋಜನೆ ಒಳಗೆ ಅಥವಾ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ನೀವು ಪಿಂಚಣಿಯನ್ನು ಒಟ್ಟಾರೆಯಾಗಿ ಪಡಿತಾ ಇರ್ತೀರಿ. ಹಾಗಾದರೆ ಈ ಒಂದು ಪಿಂಚಣಿ ಹಣ ಸುಮಾರು 23 ಲಕ್ಷ ಜನರಿಗೆ ಪಿಂಚಣಿ ರದ್ದು ಮಾಡ್ತಾ ಇದ್ದಾರಂತೆ ರಾಜ್ಯ ಸರ್ಕಾರದವರು. ಹಾಗಾದರೆ ಈ ಒಂದು ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಪಿಂಚಣಿ ಇಷ್ಟೊಂದು ಜನರಿಗೆ ಯಾಕೆ ರದ್ದು ಮಾಡ್ತಾ ಇದ್ದಾರೆ? ಮತ್ತೆ ಗ್ಯಾರಂಟಿ ಯೋಜನೆಗಳಿಂದ ಪಿಂಚಣಿದಾರರಿಗೆ ಕನ್ನ ಬೀಳ್ತಿದೆಯಾ? ಗ್ಯಾರಂಟಿ ಯೋಜನೆಗಳಿಂದ ಪಿಂಚಣಿದಾರರಿಗೆ ಮತ್ತೆ ಮೋಸ ಆಗ್ತಿದೆಯಾ? ಈ ಎಲ್ಲ ಹೇಳಿಕೆಗಳು ಕಂಡು ಬರ್ತಾ ಇದೆ. ಹಾಗಾದರೆ ಬನ್ನಿ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 23 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗೋದಿಲ್ಲ, ಇದಂತೂ ನಿಜವಾಗಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಕಾರಣ ಏನು? ನಮಗೂ ಕೂಡ ಜಮಾ ಆಗೋದಿಲ್ಲ, ನಿಮಗೂ ಕೂಡ ಜಮಾ ಆಗೋದಿಲ್ವಾ? ಈ ಎಲ್ಲ ವಿಷಯವನ್ನು ನಾವು ತಿಳಿದುಕೊಳ್ಳೋಣ, ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ನಮಗೆ ಹಣ ಜಮಾ ಆಗತ್ತಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಪಿಂಚಣಿದಾರರಲ್ಲಿ ಅದರಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರದಿಂದ ಪಡಿತಕ್ಕಂತಹ ಎಲ್ಲ ಪಿಂಚಣಿದಾರರಿಗೆ ಒಂದು ಶಾಕಿಂಗ್, ಅಂದರೆ ಫುಲ್ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಹೌದು, ಈಗಾಗಲೇ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿಯೂ ಕೂಡ ಸಾಕಷ್ಟು ಫಲಾನುಭವಿಗಳು ಅಪ್ಲಿಕೇಶನನ್ನು ಹಾಕಿದಿರಿ. ಸೊ ಯಾರ್ಯಾರು ಈಗಾಗಲೇ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೀರಿ, ಇಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗೋದಿಲ್ವಂತೆ. ಇನ್ನು ಹಲವಾರು ರೂಲ್ಸ್ಗಳಿದ್ದಾವೆ. ಇದಷ್ಟೇ ಅಲ್ಲ, ಇನ್ನೂ ಇಂಪಾರ್ಟೆಂಟ್ ರೂಲ್ಸ್ಗಳಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಈಗ ಒಂದಾಯಿತು ಬರೀ. ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ ಯಾರು ಮಾಡ್ತಾ ಇರ್ತೀರಿ, ಆದಾಯ ತೆರಿಗೆ ಯಾರು ಪಾವತಿಯನ್ನು ಮಾಡ್ತಾ ಇರ್ತೀರಿ, ನಿಮ್ಮ ಖಾತೆಗಳಿಗೆ ಪಿಂಚಣಿ ಹಣ ಜಮಾ ಆಗೋದಿಲ್ವಂತೆ. ಈಗ ಬಹಳಷ್ಟು ಫಲಾನುಭವಿಗಳು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರು ಸಹಿತ ಪಿಂಚಣಿ ಹಣವನ್ನು ಪಡಿತಾ ಇದ್ರಂತೆ. ಅವರಿಗೆ ಇನ್ಮೇಲಿಂದ ಪಿಂಚಣಿ ಹಣ ಸಿಗೋದಿಲ್ವಂತೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಿಂದನೂ ಕೂಡ ಪಿಂಚಣಿ ಇವರು ಆದಾಯ ತೆರಿಗೆದಾರರಿಗೆ ತೆಗೆದುಹಾಕಿದ್ರು. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ವೆರಿಫಿಕೇಷನನ್ನು ಪಿಂಚಣಿಯಲ್ಲಿ ಕೂಡ ಮಾಡ್ತಾ ಇದ್ದಾರಂತೆ ಸರ್ಕಾರದವರು. ಹಾಗಾಗಿ ಇಲ್ಲಿ ಸಿಕ್ಕಿ ಬಿದ್ದಿರತಕ್ಕಂಥದ್ದು ಸುಮಾರು 23 ಲಕ್ಷ ಜನರು. ಅಂತಹ ಎಲ್ಲ ಜನರನ್ನು ಈಗ ಮತ್ತೆ ಪಿಂಚಣಿ ಒಳಗಿಂದ ತೆಗೆದುಹಾಕುವಂತಹ ಕೆಲಸ ಮಾಡ್ತಾ ಇದೆ. ಆದಷ್ಟು ರಾಜ್ಯ ಸರ್ಕಾರ ಹಣ ಉಳಿಸ್ಕೊಳ್ಳುವಂತಹ ಕೆಲಸ ಮಾಡುತ್ತೆ. ಯಾಕಂದರೆ ಈಗ ಸದ್ಯಕ್ಕೆ ಹಣ ಶಾರ್ಟೇಜ್ ಬೀಳ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರ್ತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ಈಗ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಹಣವನ್ನು ಹೊಂದಾಣಿಕೆ ಮಾಡಬೇಕು. ಇದೇ ರೀತಿಯಾಗಿ ಪಿಂಚಣಿ ಸೌಲಭ್ಯಕ್ಕೂ ಕೂಡ ಹಣವನ್ನು ಹೊಂದಾಣಿಕೆ ಮಾಡಬೇಕಾಗತ್ತೆ. ಯಾಕಂದರೆ ಪಿಂಚಣಿ ಅಂತೂ ಶಾಶ್ವತ ಯೋಜನೆ ಆಗಿದೆ. ಇದು ಶಾಶ್ವತ ಯೋಜನೆ ಆಗಿರತಕ್ಕಂತಹ ಕಾರಣಕ್ಕಾಗಿ ಇಲ್ಲಿ ಹಣವನ್ನು ಹೊಂದಾಣಿಕೆ ಮಾಡಲೇಬೇಕಾಗತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಹಾಗಾಗಿ ಈ ಒಂದು ಪಿಂಚಣಿ ಹಣವನ್ನು ಪಡೀಲಿಕ್ಕೆ ಎಲಿಜಿಬಲ್ ಇರಬೇಕಲ್ವ ನೀವು? ಆದಾಯ ತೆರಿಗೆ ಪಾವತಿ ಮಾಡೋರನ್ನು ತೆಗೆದುಹಾಕುವಂತಹ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಖ್ಯವಾಗಿ ಇಲ್ಲಿ ಏನು ಸಮಸ್ಯೆ ನಡೀತಾ ಇದೆ ಅಂದರೆ, ಈಗ ಕಾನೂನು ಕ್ರಮಗಳನ್ನು ಕೈಗೊಳ್ತಾ ಇದೆ ರಾಜ್ಯ ಸರ್ಕಾರ. ಯಾಕಪ್ಪ ಅಂದರೆ ಇದಕ್ಕೆ ಮುಖ್ಯವಾದ ಕಾರಣ ತಿಳಿಸ್ಕೊಡ್ತೀನಿ ಕೇಳಿ. ಬಹಳಷ್ಟು ಮನೆಯಲ್ಲಿ ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಪಿಂಚಣಿಯನ್ನು ಪಡಿತಾ ಇದ್ದಾರಂತೆ. ಹೌದು, ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಆ ಒಬ್ಬ ವ್ಯಕ್ತಿ ಈಗ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಆ ಒಬ್ಬ ವ್ಯಕ್ತಿ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲೇ ಇನ್ನೂ ಕೂಡ ಮರಣ ಉತ್ತಾರ ತೆಗೆದುಹಾಕುವುದಿಲ್ಲ, ಅಂದರೆ ತೆಗೆದಿರೋದಿಲ್ಲ. ಹಾಗಾಗಿ ಅವರ ಹೆಸರಲ್ಲೇ ಬರ್ತಕ್ಕಂತಹ ಪಿಂಚಣಿಯನ್ನು ಮನೆಯವರು ಪಡೀತಾ ಇರ್ತಾರೆ. ಹಾಗಾಗಿ ಈ ಒಂದು ಪಿಂಚಣಿ ಹಣವನ್ನು ಅದನ್ನು ನಿಲ್ಲಿಸಲಾಗ್ತಾ ಇದೆ. ಈಗ KYC ಮಾಡಿಸ್ಕೊಳ್ಬೇಕು ಅಥವಾ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಬ್ಯಾಂಕ್ಗಳಿಗೆ ಸಬ್ಮಿಟ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮೊನ್ನೆನೇ ಅನೌನ್ಸ್ ಮಾಡಿತ್ತು. ನಾನು ಕೂಡ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೆ. ಯಾಕೆ ಅಂದರೆ ಇದೇ ಕಾರಣಕ್ಕೆ. ನೀವೀಗ ತೀರಿ ಹೋಗಿದ್ದ ವ್ಯಕ್ತಿಯ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿದ್ರೆ ಆ ವ್ಯಕ್ತಿನೇ ಸಬ್ಮಿಟ್ ಮಾಡಬೇಕು ಅಥವಾ ಆ ವ್ಯಕ್ತಿ ವಿಡಿಯೋ ಕಾಲ್ ಮಾಡಬೇಕು. ಅಂದರೆ ಪಿಂಚಣಿ ಪಡೆಯೋರು ಒಟ್ಟಾರೆಯಾಗಿ ಅಧಿಕಾರಿಗಳಿಗೆ ನಾವು ಬದುಕಿದ್ದೀವಿ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ. ಈಗ ಯಾರು ಪಿಂಚಣಿ ಪಡಿತಾ ಇರ್ತಾರೆ ಅವರು ಅದನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ. ಆಗ ಮಾತ್ರ ಆ ಪಿಂಚಣಿ ಮತ್ತೆ ಜಮಾ ಆಗಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದರೆ ಆ ಪಿಂಚಣಿ ಜಮಾ ಆಗೋದಿಲ್ಲ. ಅಲ್ಲಿವರೆಗೂ ಕೂಡ ನೀವು ಜೀವಿತ ಪ್ರಮಾಣ ಪತ್ರವನ್ನು, ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡುವವರೆಗೂ ಕೂಡ ನಿಮಗೆ ಪಿಂಚಣಿ ಹಣ ಜಮಾ ಆಗೋದಿಲ್ಲ. ಮುಂದೆ ಈಗ ಯಾರು ಇರ್ತಾರೆ, ಯಾರು ಬದುಕಿರ್ತಾರೆ ಅವ್ರು ಮಾತ್ರ ಈ ಒಂದು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡ್ತಾರೆ, ಅವರಿಗೆ ಮತ್ತೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಯಾರು ಬದುಕಿರೋದಿಲ್ಲ, ಅವ್ರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನು ಪಡಿತಾ ಇರ್ತಾರೆ, ಅವರಿಗೆ ಸರ್ಕಾರ ಒಂದು ಸರಿಯಾದ ಪಾಠ ಕಲಿಸುತ್ತೆ ಅಂದ್ಕೊಳ್ಬೋದು. ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಲಿಲ್ಲ ಅಂದರೆ ಅವರನ್ನು ಟೋಟಲಿ ಪಿಂಚಣಿಯಿಂದ ತೆಗೆದುಹಾಕುವಂತಹ ಕೆಲಸ ಮಾಡ್ತಾ ಇದೆ.
ತದನಂತರ ಅವರು ಬದುಕಿದ್ದೇ ಆದರೆ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು, ಮತ್ತೆ ಪ್ರಾರಂಭವಾಗುತ್ತೆ. ಇಲ್ಲಪ್ಪ ಅಂದರೆ ಟೋಟಲಿ ಪಿಂಚಣಿ ಸೌಲಭ್ಯ ಬಂದಾಗತ್ತೆ. ಈ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು. ಈಗ ಆದಾಯ ತೆರಿಗೆ ಆಗಿರಲಿ, ಇಂತಹ ಒಂದು ಗೋಲ್ಮಾಲ್ ಮಾಡಿ ಪಿಂಚಣಿ ಹಣವನ್ನು ಪಡೆಯೋದಾಗಿರಲಿ, ಇಂತಹ ಟೋಟಲಿ 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಮತ್ತೆ ಪಿಂಚಣಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಹಾಗಾಗಿ ಇವರೆಲ್ಲರನ್ನೂ ಕೂಡ ಪಿಂಚಣಿ ಯೋಜನೆಯಿಂದ ತೆಗೆದಾಕುವಂತಹ ಕೆಲಸ ಮಾಡ್ತಾ ಇದೆ. ಆದಷ್ಟು ಸರ್ಕಾರ ಏನು ಮಾಡುತ್ತೆ, ಎಲಿಜಿಬಲ್ ಇದ್ದವರಿಗೆ ಮಾತ್ರ ಕೊಡಲಿಕ್ಕೆ ಟ್ರೈ ಮಾಡುತ್ತೆ. ಯಾಕಂದರೆ ಈಗ ನಿಮಗೆ ಗೊತ್ತಿದೆ ಮೊದಲೇ ಹಣ ಶಾರ್ಟೇಜ್ ಇರ್ತಕ್ಕಂಥದ್ದು, ಮತ್ತು ಇವರಿಗೆ ಎಲ್ಲಿಂದ ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಚೆಕ್ ಮಾಡಿಕೊಂಡು ಹಣವನ್ನು ಕೊಡ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಎಷ್ಟು ಅಪ್ಡೇಟ್ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿಗರ್ ಫ್ರೆಂಡ್ಸ್.